ಎಸ್, ಏನು ಬಿಕ್ಲು ಶಿವ ಕೇಸ್ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೆನ್ಸೇಷನ್ ಕ್ರಿಯೇಟ್ ಆಗ್ತಾ ಇದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇದೀಗ ಅರೆಸ್ಟ್ ಆದ ಬಿಜೆಪಿ ಶಾಸಕ ಭೈರತ್ ಬಸವರಾಜ್ನ ಅರೆಸ್ಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲೇ ಇದೀಗ ಅರೆಸ್ಟ್ ಮಾಡಿದ್ದಾರೆ ಸಿಐಡಿ ಟೀಮ್. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಂತಹ ಭೈರತಿ ಬಸವರಾಜ್ ಇದೀಗ ಪೊಲೀಸ್ ಅತಿಥಿಯಾಗಿದ್ದಾರೆ. ಭೈರತಿ ಬಸವರಾಜ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸಿಐಡಿ ಟೀಮ್. ವಿಮಾನ ನಿಲ್ದಾಣದ ಹತ್ತಿರನೇ ಇದೀಗ ಸಿಐಡಿ ತಂಡಕ್ಕೆ ಶರಣಾಗಿದ್ದಾರೆ. ತಲೆಯನ್ನ ಮರೆಸಿಕೊಂಡು ಅಪ್ಸ್ಟ್ಯಾಂಡ್ ಆಗಿದ್ದಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಈಗ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಸಿಐಡಿ ಟೀಮ್. ಜಗ್ಗ ಕೂಡ ಇದೇ ರೀತಿ ತಲೆ ಮರೆಸ್ಕೊಂಡು ಅಪ್ಸ್ಟ್ಯಾಂಡ್ ಆಗಿದ್ರು. ಈಗ ಅವರನ್ನ ಕೂಡ ಬಂಧನ ಭೀತಿಯಿಂದ ಯಾರು ಕೂಡ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಈಗ ಭೈರತಿ ಬಸವರಾಜ್ ಯಾರೇ ಆಗಿರಲಿ, ಶಾಸಕರಾಗಿರ್ಲಿ, ಸಾಮಾನ್ಯ ವ್ಯಕ್ತಿಗಳಾಗಿರ್ಲಿ, ಸಿಎಂ ಆಗಿರ್ಲಿ, ಯಾರೇ ಆಗಿರಲಿ, ಎಲ್ಲರಿಗೂ ಕೂಡ ಕಾನೂನು ಒಂದೇ. ಈಗ ವಿಮಾನ ನಿಲ್ದಾಣ ಇಳಿತಾ ಇದ್ದಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಿಗ್ ಶಾಕ್ ಕಾದಿತ್ತು. ಇದರ ನಡುವೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಏನು ಅಪ್ಸ್ಟ್ಯಾಂಡ್ ಬಹುಮುಖ್ಯವಾಗಿ ಆರೋಪಿ ಅಂತ ಗುರುತಿಸಿಕೊಂಡು ಅಪ್ಸ್ಟ್ಯಾಂಡ್ ಆಗಿದ್ರು, ಅವರು ಇವತ್ತು ಬಂಧನವಾಗಿದೆ, ಅದು ಕೂಡ ಏರ್ಪೋರ್ಟ್ನಲ್ಲಿ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಹಲವಾರು ರೋಚಕತೆಗಳು ಹಾಗೆ ಟ್ವಿಸ್ಟ್ಗಳು ಕಾಣ್ತಾನೆ ಇತ್ತು. ಆದರೆ ಈ ಟ್ವಿಸ್ಟ್ಗಳಲ್ಲಿ ಯಾರ್ದು ತಪ್ಪಿತ್ತು, ಯಾರ್ದು ತಪ್ಪಿಲ್ಲ ಅನ್ನೋದು ಬಹಳ ಸೂಕ್ಷ್ಮವಾಗಿ ತನಿಖೆ ನಡೀತಾ ಇತ್ತು. ಈ ತನಿಖೆ ಬೆನ್ನಲ್ಲೇ ಇದೀಗ ಶಾಸಕ ಭೈರತಿ ಬಸವರಾಜ್ ಕೈ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಆದರೆ ಎಲ್ಲ ಒಂದು ಕಡೆ ಅವ್ರದ್ದು ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ಏನು ಈ ಒಂದು ಸಿಐಡಿ ಟೀಮ್ ತನಿಖೆಯನ್ನು ಮಾಡೋದಕ್ಕೆ ಇಳಿತು, ಆಗ ಭೈರತಿ ಬಸವರಾಜ್ರನ್ನ ಈ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ. ಆದರೆ ಏನು ಸುಪ್ರೀಂ ಕೋರ್ಟ್ಗೆ ವಜಾವನ್ನ ಹಾಕಿರ್ತಾರೆ, ಬೇಲ್ ಹಾಕಿರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಬೇಲನ್ನು ವಜಾಗೊಳಿಸುತ್ತೆ ಸುಪ್ರೀಂ ಕೋರ್ಟ್. ಯಾಕಂದರೆ ಕಾನೂನು ಏನು ಕೊಟ್ಟಿತ್ತು ಅದನ್ನು ನೀವು ಪಾಲಿಸಿಲ್ಲ, ಹಾಗಾಗಿ ನಾನು ಯಾವ ರೀತಿಯಾಗಿ ನಿಮಗೆ ಬೇಲನ್ನು ಕೊಡಬೇಕು ಅಂತ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಈಗ ಏನು ಬಿಕ್ಲು ಶಿವ ಕೊಲೆ ಕೇಸ್ಗೆ ಪ್ರಮುಖ ಆರೋಪಿಯಾದಂತಹ ಭೈರತಿ ಬಸವರಾಜ್ ಈಗ ಬಂಧನವಾಗಿದೆ. ಭೈರತಿ ಬಸವರಾಜ್ ಅವರ ಬಂಧನ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಿಗ್ ಶಾಕ್ ಆದಿತ್ತು. ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದಂತೆ ಈಗ ಸಿಐಡಿ ಟೀಮ್ಗಳು ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನ ಸಂಬಂಧಪಟ್ಟಂತೆ 5ನೇ ಆರೋಪಿಯಾಗಿರುವ ಭೈರತಿ ಬಸವರಾಜ್ರನ್ನ ಇವತ್ತು ಬಂಧನ ಮಾಡಲಾಗಿದೆ. ಏರ್ಪೋರ್ಟ್ ಇಳಿತಾ ಇದ್ದಂತೆ ಭೈರತಿ ಬಸವರಾಜ್ ಬಂಧನವಾಗಿದೆ. ಹಿಂದೆ ಕೂಡ ಏನು ಕಾನೂನು ಅಂದರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇತ್ತು, ಆದೇಶವನ್ನು ಹೊರಡಿಸಿತ್ತು. ಸೊ ಭೈರತಿ ಬಸವರಾಜಾಗೆ ಬಂದು ಈಗ ಅಂದರೆ ಪರಂ ಕೂಡ ಹೇಳ್ತಾ ಇದ್ರು, ಹಿಂದೆ ಎಲ್ಲ ನಾವು ಸರ್ಚನ್ನು ಮಾಡ್ತಾ ಇದ್ದೀವಿ, ಎಲ್ಲಿದ್ದಾರೆ ಏನು ಎತ್ತ ಅಂತ. ಆದರೆ ಈಗ ನೀವೇ ಸರೆಂಡರ್ ಆಗಬೇಕು ಅನ್ನೋದನ್ನು ಬಹಿರಂಗವಾಗಿ ಹೇಳಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಬಿಕ್ಲು ಶಿವ ಕೊಲೆ ಕೇಸ್ ಸಂಬಂಧಪಟ್ಟಂತೆ 5ನೇ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಈಗ ಪೊಲೀಸ್ ಅತಿಥಿಯಾಗಿದ್ದಾರೆ, ಸಿಐಡಿ ಅತಿಥಿಯಾಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಟರ್ಮಿನಲ್ 1ನಲ್ಲಿ ಇದೀಗ ಲಾಕ್ ಮಾಡಲಾಗಿದೆ ಸಿಐಡಿ. ಭೈರತಿ ಬಸವರಾಜ್ KR ಪುರಂ ಬಿಜೆಪಿ ಶಾಸಕ ಆದಂತಹ ನಿರೀಕ್ಷಣಾ ಜಾಮೀನು ಮೇಲೆ ಏನು ವಜಾ ಬೆನ್ನಲ್ಲೇ ಭೈರತಿ ಬಸವರಾಜ್ ಅರೆಸ್ಟ್ ಆಗಿರೋದು. ನಿರೀಕ್ಷಣಾ ಜಾಮೀನು ಸಂಬಂಧಪಟ್ಟಂತೆ ವಜಾ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಏನು ವಿಧಿ ಇಲ್ಲದೆ ಬೆಂಗಳೂರಿಗೆ ಬಂದು ಶರಣಾಗಿದ್ದಾರೆ. ಶರಣಾಗತಿ ಬಿಟ್ಟರೆ ಬೇರೆ ಆಯ್ಕೆ ಇರಲಿಲ್ಲ ಭೈರತಿ ಬಸವರಾಜ್ಗೆ. ಕೂಡಲೇ ಅರೆಸ್ಟ್ ಆದಂತಹ ಶಾಸಕ ಏರ್ಪೋರ್ಟ್ಗೆ ಬಂದು ಸಿಐಡಿಗೆ ಸರೆಂಡರ್ ಆಗಿದ್ದಾರೆ. ತಾವೇ ಬಂದು
ಸರೆಂಡರ್ ಆಗಬೇಕು ಅಂತ. ಭೈರತಿ ಬಸವರಾಜ್ ಅವರು ನನಗೆ ಜಾಮೀನು ಸಿಗುತ್ತೆ, ನಾನು ಆರಾಮಾಗಿ ಇದ್ದು ಬಿಡಬಹುದು, ಉಪ್ಪು ತಿಂದಮೇಲೆ ನೀರು ಕುಡಿಲೇಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ. ಹಾಗೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಅದರಲ್ಲೂ ಕಾನೂನು ರೀತಿ ಮಾಡೋದಾದರೆ, ಕಾನೂನು ಬಾಹಿರವಾಗಿ ಯಾರೇ ನಡೆದುಕೊಂಡ್ರು ಅವರಿಗೆ ಈ ಒಂದು ಏನೇ ಆಗಿರಬಹುದು, ವಿಧಿ ಅನ್ನೋದು ಹಿಡ್ದೇ ಹಿಡಿಯುತ್ತೆ. ಕಾನೂನನ್ನು ಯಾರು ಅಪವಿತ್ರ ಅಂದ್ಕೊಂಡು ಅಥವಾ ಇದು ಅಲ್ಲ ನಾನು ಆರಾಮಾಗಿ ಹೋಗ್ಬೋದು, ಕಾನೂನು ಏನು ನನ್ನನ್ನು ಮಾಡೋಕ್ಕಾಗುತ್ತೆ, ನಾನೊಬ್ಬ ಶಾಸಕ ಅಂದ್ಕೊಂಡಿರುವಂಥ ಭೈರತಿ ಬಸವರಾಜ್ ಗತಿಯೇ ನಿಮಗೂ ಕೂಡ ಬರೋದು. ಸೊ ಹಾಗಾಗಿ ತಪ್ಪು ಮಾಡೋ ಮುನ್ನ 10,000 ಸಲ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈಗಲೂ ಕೂಡ ಅಷ್ಟೇ, ಯಾರು ತಪ್ಪು ಮಾಡಿದ್ರು ಕಾನೂನು ಬಾಹಿರವಾಗಿ ಹೋಗಬಾರ್ದು. ನಿಮಗೆ ಅಂತ ಕಾನೂನನ್ನು ಸೃಷ್ಟಿಸಲಾಗಿದೆ, ಕಾನೂನನ್ನು ಬಳಸ್ಕೊಳ್ಳಿ. ಅದು ಬಿಟ್ಟು ನಿಮಗೆ ಇಷ್ಟ ಬಂದಂತೆ ನೀವು ಕಾನೂನಿನಲ್ಲಿ, ಅಂದರೆ ಒಂದು ಸಮಾಜದ ಚೌಕಟ್ಟಿನಲ್ಲಿ ನೀವು ಇರುವಾಗ ಕಾನೂನನ್ನು ಬಿಟ್ಟು ನೀವು ಮುಂದೆ ಹೋದರೆ ಅದು ನಿಮ್ಮ ತಪ್ಪು. ಸೊ ಕಾನೂನು ಏನು ನಿಮಗೆ ಶಿಕ್ಷೆಯನ್ನು ಕೊಡುತ್ತೆ ಅದನ್ನು ನೀವು ಅನುಭವಿಸಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಕಠಿಣವಾದಂತಹ ಶಿಕ್ಷೆಗಳು ನಿಮ್ಮ ಪ್ರಾಣಕ್ಕೂ ಕುತ್ತು ಬರಬಹುದು. ಅಂತಹ ಶಿಕ್ಷೆಗಳನ್ನು ಕೊಡುತ್ತೆ ಕಾನೂನು. ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಏನು ಬೇಲ್ ಬೇಕು ನನಗೆ ಅಂತ ಅಂಗಲಾಚಿ ಕೇಳಿದರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಜಾಮೀನು ವಜಾ ಮಾಡಲಾಯಿತು. ವಜಾ ಮಾಡ್ತಾ ಇದ್ದಂತೆ ಅಪ್ಸ್ಟ್ಯಾಂಡ್ ಆದರು ಭೈರತಿ ಬಸವರಾಜ್. ಈಗ ಬೇರೆ ಗತಿನೇ ಇಲ್ಲ, ಬಿಕಾಸ್ ಎಲ್ಲ ರೀತಿಯಾದಂತಹ ತನಿಖೆಯನ್ನು ನಡೆಸಿ ಭೈರತಿ ಬಸವರಾಜ್ ಆರೋಪಿ ಅನ್ನೋದು ಗೊತ್ತಾಗಿದೆ. ಇದು ಗೊತ್ತಾದ ಮೇಲೂ ಕೂಡ ಅಪ್ಸ್ಟ್ಯಾಂಡ್ ಆಗಿ ನನಗೆ ಬೇಲ್ ಬೇಕು, ಅದು ಬೇಕು ಅಂತ ಕಾನೂನು ಬಾಹಿರವಾಗಿ ಮತ್ತೆ ನಡ್ಕೊಂಡಿದ್ದಕ್ಕೆ ಈಗ ಏನು ಭೈರತಿ ಬಸವರಾಜ್ ಪರ ವಕೀಲರಿದ್ರು ಅವರು ಮಾತನಾಡೋದಕ್ಕೂ ಮುನ್ನವೇ ಕೋರ್ಟ್ ಆದೇಶವನ್ನು ಹೊರಡಿಸ್ತು, ವಜಾಗೊಳಿಸ್ಬಿಡ್ತು. ಇಲ್ಲ, ನೀವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಬೇಲನ್ನು ಕೊಡೋದಿಲ್ಲ, ನೀವೇ ಶರಣಾಗಬೇಕು ಅಂತ ಟೈಮ್ ಲೈನನ್ನು ಕೊಟ್ಟಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಇದೀಗ ಏರ್ಪೋರ್ಟ್ನಲ್ಲೇ ಭೈರತಿ ಬಸವರಾಜ್ನ ಲಾಕ್ ಮಾಡಲಾಗಿದೆ ಸಿಐಡಿ ಟೀಮ್. ಹೇಗೆ, ಏನಾಯ್ತು, ಪಾಪ ಪ್ರಜ್ಞೆ ಏನಾದರೂ ಕಾಡ್ತಾ ಭೈರತಿ ಬಸವರಾಜ್ಗೆ ಅಂತ? ಶಿವು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶಿವು, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಶಿವು, ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತವಾಗಿದೆ. ಮತ್ತೆ ಅವರನ್ನ ಸಂಪರ್ಕಕ್ಕೆ ತರುವಂತಹ ಪ್ರಯತ್ನವನ್ನು ಪಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ನಡೀತಾ ಇತ್ತು, ಈಗ 5ನೇ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ ಕೊನೆಗೂ ಸಿಐಟಿ ಟೀಮ್ಗೆ ಶರಣಾಗಿದ್ದಾರೆ, ಲಾಕ್ ಆಗಿದ್ದಾರೆ.